ನಮಸ್ಕಾರ. ಮುಖ್ಯಾಂಶಗಳು. ಭಾರತದ ವಿಕಾಸಕ್ಕಾಗಿ ಮೂಲಸೌಕರ್ಯ ಅಭಿವೃದ್ಧಿ, ದೇಶದ ಎಲ್ಲ ಭಾಗಗಳಿಗೆ ಸಂಪರ್ಕ ಕಲ್ಪಿಸಲು ರೈತರ ಆದಾಯ ವೃದ್ಧಿಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ನಂದಿಗಿರಿಧಾಮ ಅಭಿವೃದ್ಧಿ, ರೋಪ್ವೇ ಸೇರಿ ವಿಶ್ವ ದರ್ಜೆ ಪ್ರವಾಸಿ ಸೌಲಭ್ಯ ಕಲ್ಪಿಸಲು ಕ್ರಮ, ಸಚಿವ ಡಾಕ್ಟರ್ ಕೆ ಸುಧಾಕರ್. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ, ಈವರೆಗೆ 1,26,00,000ಕ್ಕೂ ಅಧಿಕ ಮಂದಿಗೆ ಲಸಿಕೆ. ಹಾಗೂ ಕ್ರಿಕೆಟ್, ಅಹಮದಾಬಾದ್ ಕ್ರಿಕೆಟ್ ಟೆಸ್ಟ್ ಮೊದಲ ಇನ್ನಿಂಗ್ಸ್ ಮೊತ್ತ 3 ವಿಕೆಟ್ ನಷ್ಟಕ್ಕೆ 99 ರನ್ಗಳೊಂದಿಗೆ ಇಂದು ಎರಡನೇ ದಿನದಾಟ ಮುಂದುವರೆಸಲಿರುವ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪುದುಚೇರಿಯಲ್ಲಿ 2,426 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಜವಾಹರಲಾಲ್ ನೆಹರು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನಿ, ದೇಶದ ಯಾವುದೇ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದುಳಿಯಬಾರದು, ಪುದುಚೇರಿಯನ್ನು ವಿಕಾಸದ ಮಾರ್ಗದಲ್ಲಿ ಮುನ್ನಡೆಸಲಾಗುವುದು, ಸಾಧ್ಯವಿರುವ ಎಲ್ಲ ಬೆಂಬಲ ನೀಡಲಾಗುವುದು ಎಂದರು. ಇಂದು ಆರಂಭಿಸಲಾಗಿರುವ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಪುದುಚೇರಿಯ ಜನರ ಜೀವನ ಸುಲಭವಾಗಲಿದ್ದು ಬದಲಾವಣೆ ಬರಲಿದೆ. ದೇಶದ ಎಲ್ಲ ಭಾಗಗಳೊಂದಿಗೆ ಸಂಪರ್ಕ ಕಲ್ಪಿಸಲು ರೈತರ ಆದಾಯ ವೃದ್ಧಿಸಲು ಆದ್ಯತೆ ನೀಡಲಾಗುವುದು ಎಂದರು. ಭಾರತದ ವಿಕಾಸಕ್ಕಾಗಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ವ್ಯಾಪಕವಾಗಿ ಕೈಗೊಳ್ಳಲಾಗುತ್ತಿದೆ. ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಆವಿಷ್ಕಾರದಲ್ಲಿ ತೊಡಗುವ ರೈತರ ಉತ್ಪನ್ನಗಳ ಮಾರಾಟಕ್ಕಾಗಿ ಸೂಕ್ತ ಮಾರುಕಟ್ಟೆ ಒದಗಿಸುವುದು ತಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದ ಪ್ರಧಾನಿ, ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರವು ಮಹತ್ವಪೂರ್ಣ ಪಾತ್ರ ವಹಿಸಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಪುದುಚೇರಿಯ ಆತ್ಮವೆಂದರೆ ಬಂದರು. ಅವುಗಳ ಅಭಿವೃದ್ಧಿಗೆ ಸಾಗರಮಾಲಾ ಯೋಜನೆಯಡಿ ಯೋಜನೆ ರೂಪಿಸಲಾಗಿದೆ ಎಂದು ನರೇಂದ್ರ ಮೋದಿ ಹೇಳಿದರು. Connectivity will improve, economic activity will peak speed. At the same time, it will improve access to the holy Saniswaran temple. It will also provide easy interstate connectivity. The government of India has made many efforts to improve rural and coastal connectivity. The agriculture sector will gain from this. Across India, our farmers are. It is our duty to ensure that produce gets good markets. Good roads do exactly that. The 4-laning of the road will also draw industries in this area and generate job opportunities for local youth. Prosperity is closely linked to good health. In the last 7 years, India has made many efforts to improve fitness and wellness. In this context, I am delighted to lay the foundation stone for 400 meters synthetic athlete track at the sport complex here. This is a part of the Khelo India scheme. It will nurture sporting talent among the youth of India. ಬಳಿಕ ಪುದುಚೇರಿಯಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ರ್ಯಾಲಿಯೊಂದರಲ್ಲಿ ಜನತೆಯನ್ನು ಉದ್ದೇಶಿಸಿ ಅವರು, ಭಾರತ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಹಲವಾರು ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಸಾಧಿಸುತ್ತಿದೆ. ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಪುದುಚೇರಿ ಕೂಡ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು. முன்னேற்றத்தின் விரோதிகளாக இருக்கின்ற காங்கிரஸை தூக்கி எறிய வேண்டும். தேசிய ஜனநாயக கூட்டணியின் நல்லாட்சி திட்டத்தை ஆதரிக்க வேண்டும். புதுச்சேரியின் புகழை மீட்டெடுப்போம். ಇದೀಗ ಪುದುಚೇರಿಯಿಂದ ನೇರ ಪ್ರಸಾರ. அப்படிப்பட்டதொரு ஆட்சியை தாருங்கள் என்று நான் கேட்டுக்கொள்கிறேன். இன்று துவங்கப்பட்டுள்ள திட்டங்களுக்காக உங்களுக்கு எனது நல்வாழ்த்துக்களை தெரிவித்துக் கொள்கிறேன். உங்களது மேலான ஆதரவிற்கு உங்களுக்கு என்னுடைய நன்றியை தெரிவித்துக் கொள்கிறேன். நன்றி. भारत माता की जय. भारत माता की जय. भारत माता की जय. भारत माता की जय. वंदे 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 वंदे. वणक्कम.
ಈ ವರ್ಷ ನಡೆಯಲಿರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಕೋಲ್ಕತಾದಲ್ಲಿಂದು ಆರಂಭಿಸಿದ ಲೋಕೋ ಸೋನಾರ್ ಬಾಂಗ್ಲಾ ಜನಸಮೂಹ ಸಂಘಟನೆ ಅಭಿಯಾನಕ್ಕೆ ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ ನೀಡಿದರು. ಈ ಅಭಿಯಾನದಡಿ ಮಾರ್ಚ್ 2ರಿಂದ ಮಾರ್ಚ್ 20ರವರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಮೂಹ ಸಂಘಟನೆ ನಡೆಯಲಿದೆ. ಸಮಾರಂಭದಲ್ಲಿ ಜೆಪಿ ನಡ್ಡಾ ಪಶ್ಚಿಮ ಬಂಗಾಳವನ್ನು ಭ್ರಷ್ಟಾಚಾರ ಮುಕ್ತ ಅಭಿವೃದ್ಧಿ ಪಥದಲ್ಲಿ ಸಾಗುವ ರಾಜ್ಯವನ್ನಾಗಿ ರೂಪಿಸಲಾಗುವುದು, ಬಂಗಾಳದ ವೈಭವ ಮರಳಿ ತರಲಾಗುವುದು ಎಂದು ಹೇಳಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆ, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲಾಗುವುದು. ಬೆಳೆ ವಿಮೆ ಸೇರಿದಂತೆ ರೈತರ ಆದಾಯ ವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು. ಸ್ಥಳೀಯ ವಸ್ತುಗಳು ಜಾಗತಿಕ ಮಾರುಕಟ್ಟೆ ತಲುಪಿಸುವ ವ್ಯವಸ್ಥೆ ರೂಪಿಸಲಾಗುವುದು ಎಂದು ಹೇಳಿದರು. ಬಂಗಾಳವೆಂದರೆ ಎಲ್ಲರಿಗೂ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಜೋಡಿಸಿಕೊಂಡಿದೆ. ವಿವೇಕಾನಂದ, ರವೀಂದ್ರನಾಥ್ ಟ್ಯಾಗೋರ್, ಈಶ್ವರಚಂದ್ರ ವಿದ್ಯಾಸಾಗರ್, ಬಂಕಿಮಚಂದ್ರ ಚಟರ್ಜಿ ಮುಂತಾದವರು ದೇಶಕ್ಕೆ ಸಂಸ್ಕೃತಿಯ ದಿಕ್ಕನ್ನು ನೀಡಿದ್ದಾರೆ. ಅಂತಹ ಬಂಗಾಳದ ವೈಭವವನ್ನು ಮರಳಿ ತರಲು ಶ್ರಮ ವಹಿಸಲಾಗುವುದು ಎಂದು ಜೆಪಿ ನಡ್ಡಾ ತಿಳಿಸಿದರು. ईश्वरचंद विद्यासागर, इन सब लोगों का जो कंट्रीब्यूशन रहा है, उस कंट्रीब्यूशन को समावेश करते हुए सोनार बांग्ला कैसे बनाया जा सकता है, इस बात का प्रयास हम करने का काम कर रहे हैं. यही नहीं, जब हम असोल परिवर्तन की बात करते हैं तो आयुष्मान भारत को हम लागू करेंगे और 4,67 लाख पीपल who are entitled to be covered under Ayushman Bharat and getting a facility of 5 lakh rupees health cover every year, इसकी भी हम व्यवस्था करेंगे. जब हम आयुष्मान भारत की बात करते हैं तो साथ ही साथ प्रधानमंत्री किसान सम्मान निधि, लगभग देश में 10 करोड़ किसान हैं, 73 लाख के आसपास किसान बंगाल में हैं. प्रधानमंत्री किसान सम्मान निधि की 6 किस्तें 7 किस्तें दी जा चुकी हैं, लेकिन बंगाल का किसान इससे वंचित रहा है. प्रधानमंत्री जी ने कहा है कि हम पिछली किस्त भी देंगे और साथ ही साथ जब सरकार हमारी आएगी तो प्रधानमंत्री किसान सम्मान निधि बंगाल की धरती पर लागू होगा और 73 लाख किसानों को उसका लाभ मिलने वाला है. उसी तरीके से 7th पे कमीशन को, यहां 7th पे कमीशन को लागू करेंगे ताकि हमारे एम्प्लॉय भाई जो उससे वंचित रह गए हैं वो 7th पे कमीशन का भी लाभ उठा सकें. और बंगाल में एक नई संस्कृति हम देने वाले हैं, नो कट मनी, नो कट मनी, भ्रष्टाचार मुक्त विकास युक्त बंगाल हम देने वाले हैं. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿರುವ ರಸ್ತೆಗಳ ಗುಣಮಟ್ಟದ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರ ಸಕ್ರಿಯ ಆಡಳಿತ ಮತ್ತು ಸಮಯೋಚಿತ ಅನುಷ್ಠಾನಕ್ಕಾಗಿ ಎಸ್ಎಟಿ ಆಧಾರಿತ ಬಹುಮಾದರಿ ವೇದಿಕೆಯಾಗಿರುವ ಪ್ರಗತಿಯ 36ನೇ ಸಭೆಯಲ್ಲಿ ನಿನ್ನೆ ಅವರು ಗ್ರಾಮ ಸಡಕ್ ಯೋಜನೆಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ, ಸರಿಯಾದ ಜಾಗೃತಿ ಅಭಿಯಾನದ ಮೂಲಕ ಜನರನ್ನು, ಅದರಲ್ಲೂ ವಿಶೇಷವಾಗಿ ಯುವಕರನ್ನು ಈ ನಿಟ್ಟಿನಲ್ಲಿ ಒಳಗೊಳ್ಳುವ ಅಗತ್ಯತೆಯ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ ನರೇಂದ್ರ ಮೋದಿ, ಬಾಕಿ ಇರುವ ಎಲ್ಲ ಯೋಜನೆಗಳನ್ನು ನಿಗದಿತ ಸಮಯಕ್ಕೆ ಅನುಗುಣವಾಗಿ ಪೂರ್ಣಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಭೆಯಲ್ಲಿ ವಿವಿಧ ರಾಜ್ಯಗಳ ಒಟ್ಟು 8 ಯೋಜನೆಗಳಿಗೆ ಸಂಬಂಧಿಸಿದಂತೆ ಪರಾಮರ್ಶೆ ನಡೆಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಕ್ಕೆ ಇಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ನಂದಿಗಿರಿಧಾಮ ಅಭಿವೃದ್ಧಿಗೊಳಿಸುವ ಸಂಬಂಧ ಪರಿಶೀಲನೆ ನಡೆಸಿದರು. ನಂತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ನಂದಿ ಬೆಟ್ಟವನ್ನು ವಿಶ್ವ ದರ್ಜೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಈ ಭೇಟಿಯ ಕುರಿತು ಟ್ವೀಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ನಂದಿ ಬೆಟ್ಟಕ್ಕೆ ರೋಪ್ವೇ ನಿರ್ಮಿಸಲು ಯೋಜನೆ ರೂಪಿಸಿದ್ದು ಕಾಮಗಾರಿ ಶೀಘ್ರವೇ ಪ್ರಾರಂಭವಾಗಲಿದೆ.
ಇದರ ಜೊತೆಗೆ ಈಕೋ ಟೂರಿಸಂ, ನಂದಿಗಿರಿಧಾಮದ ಸುತ್ತಮುತ್ತಲಿನ 5 ಬೆಟ್ಟಗಳಿಗೆ ಚಾರಣದಾರಿಗಳು, ಪುರಾತತ್ವ ಸ್ಮಾರಕಗಳು, ನೆಲ್ಲಿಕಾಯಿ ಬಸವಣ್ಣ ಮತ್ತು ಮಂಟಪಗಳ ಸಂರಕ್ಷಣೆ ಸೇರಿದಂತೆ ವಿಶ್ವ ದರ್ಜೆಯ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಖನಿಜ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ರಾಜ್ಯದಲ್ಲಿ ಗಣಿಗಾರಿಕೆ ವಿಶ್ವವಿದ್ಯಾಲಯ ಸ್ಥಾಪಿಸಲು ಚಿಂತಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕೌಶಲ್ಯರಹಿತ ಕಾರ್ಮಿಕರ ಗಣಿಗಾರಿಕೆಯಿಂದ ರಾಜ್ಯದ ಅಲ್ಲಲ್ಲಿ ಸ್ಫೋಟಗಳು ಸಂಭವಿಸಿವೆ. ಇವುಗಳನ್ನು ತಪ್ಪಿಸಲು ವೈಜ್ಞಾನಿಕವಾಗಿ ಗಣಿಗಾರಿಕೆ ಮಾಡಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಗಣಿಗಾರಿಕೆ ಶಾಲೆ ಆರಂಭಿಸಿ ಹಂತ ಹಂತವಾಗಿ ಅದನ್ನು ಗಣಿಗಾರಿಕೆಯ ವಿಶ್ವವಿದ್ಯಾಲಯವನ್ನಾಗಿ ಪರಿವರ್ತಿಸಲಾಗುವುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ಗಣಿಗಾರಿಕೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಆರಂಭಿಕ ಹಂತದಲ್ಲಿ ಗಣಿಗಾರಿಕೆ ನಡೆಸುವ ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಗಣಿಗಾರಿಕೆ ಶಾಲೆಗಳನ್ನು ತೆರೆಯಲಾಗುವುದು. ಬಜೆಟ್ ನಂತರ 15 ದಿನಗಳಿಗೊಮ್ಮೆ ಪ್ರತಿ ಶನಿವಾರ ರಾಜ್ಯದ 5 ಭಾಗದಲ್ಲಿ ಮೈನಿಂಗ್ ಅದಾಲತ್ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಗಣಿಗಾರಿಕೆಗೆ ಸಂಬಂಧಿಸಿದ ಸ್ಥಳೀಯ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಹೊಸ ಗಣಿಗಾರಿಕೆ ನೀತಿ ಜಾರಿಗೆ ತರಲು ಕೂಡ ಚಿಂತಿಸಲಾಗಿದೆ. ಇದರಿಂದ ಕಾನೂನು ಬಾಹಿರ ಗಣಿಗಾರಿಕೆ ತಡೆಗಟ್ಟಲು ಸಹಕಾರಿಯಾಗಲಿದೆ. ಶೀಘ್ರದಲ್ಲೇ ನೂತನ ಮರಳು ನೀತಿ ಜಾರಿಗೆ ತಂದು ಬಡವರಿಗೆ ಕೈಗೆಟುಕುವ ದರದಲ್ಲಿ ಮರಳು ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುರುಗೇಶ್ ನಿರಾಣಿ ತಿಳಿಸಿದರು. ಇಲ್ಲಿವರೆಗೆ ಸರಿಯಾದ ರೀತಿಯಿಂದ ಮೈನಿಂಗ್ ಪಾಲಿಸಿ ಇರಲಿಲ್ಲ. ಇದಕ್ಕೆ ಮೈನಿಂಗ್ ಪಾಲಿಸಿ ಅಂತಂದು ಸರಳೀಕರಣ ಮಾಡಿಸುವಂಥದ್ದು. ಈಗೇನು ಕಾನೂನಿದೆ, ಏನೇನು ಸಾಧ್ಯ ಇದೆ, ಇಲ್ಲಿಗೆಲ್ಲ ಮೈನಿಂಗನ್ನು ತಪ್ಪಿಸೋದ್ರ ಸಲುವಾಗಿ ಈ ಕಾನೂನನ್ನೇ ಸರಳೀಕರಣ ಮಾಡಿ 100% ಕಾನೂನು ಚೌಕಟ್ಟಿನಲ್ಲಿ ಮೈನಿಂಗ್ ನಡೀಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಲಾರದಂತೆ ನಡೀಬೇಕು. ಸರ್ಕಾರಕ್ಕೆ ಹೆಚ್ಚಿನ ರೆವಿನ್ಯೂಗಳು ಬರಬೇಕು ಮತ್ತು ಕಡೆ ಅತ್ಯಂತ ಕಡುಬಡವರಿಗೆ ಒಂದು ಕಡಿಮೆ ದರದಲ್ಲಿ ಸ್ಯಾಂಡು ಮೆಟ್ಲು ಸಿಗುವಂಥದ್ದಾಗಬೇಕು. ಇದು ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ ಉದ್ದೇಶ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವೇಲಿ ಗ್ರಾಮದಲ್ಲಿ ನಡೆದ ಗಣಿಗಾರಿಕೆ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 2 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ಮತ್ತು ತಮಿಳುನಾಡು ಮೂಲದ ಗಣೇಶ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಮುನ್ನ 6 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೋವಿಡ್-19 ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿರುತ್ತದೆ. ಕೇರಳದಲ್ಲಿ ನಿತ್ಯ ಸಾವಿರಾರು ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯಾಧಿಕಾರಿಗಳನ್ನು ಮೈಸೂರು ಜಿಲ್ಲಾಡಳಿತ ನಿಯೋಜಿಸಿದೆ. ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವ ಎಲ್ಲ ವಾಹನ ಸವಾರರು ಮತ್ತು ಪ್ರಯಾಣಿಕರ ಮೇಲೆ ನಿಗಾ ವಹಿಸಿರುವ ಆರೋಗ್ಯಾಧಿಕಾರಿಗಳು ಪ್ರತಿಯೊಬ್ಬರನ್ನು ತಪಾಸಣೆಗೆ ಒಳಪಡಿಸುತ್ತಿದ್ದಾರೆ. ನೀವು ತಿಳಿದಿರೋ ಹಾಗೆ ಡಿಡಿ ನ್ಯೂಸ್ನೊಂದಿಗೆ ಎಚ್ಡಿ ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್, ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ನಿತ್ಯ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಗಡಿ ಭಾಗದಲ್ಲಿ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಆರಂಭದಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದ್ದರೂ ಉಭಯ ರಾಜ್ಯಗಳ ಮಾತುಕತೆ ನಂತರ ಈ ನಿಯಮದಲ್ಲಿ ಸಡಿಲಗೊಳಿಸಲಾಗಿದೆ. ಸದ್ಯ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು. IC ಹ್ಯಾಂಡ್ ಬಿಲ್ಸ್ ಕೊಡುವಂಥದ್ದು ಮತ್ತು ಇದನ್ನು ಅವೇರ್ನೆಸ್ ಕೊಡುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ RT-PCR ಟೆಸ್ಟ್ ಕಂಪಲ್ಸರಿಯಾಗಿ ಬೇಕು. ಕಂಪಲ್ಸರಿ ಯಾರು ತರೋಲ್ಲ ಅವ್ರನ್ನ ನಾವು ಬಾರ್ಡಲ್ಲಿ ಎಂಟ್ರಿ ಮಾಡಲ್ಲ ಅನ್ನೋ ಸಂದೇಶವನ್ನು ಕಳೆದ 18ನೇ ತಾರೀಕಿಂದ ನಾವು ಹೇಳ್ಕೊತಾ ಬರ್ತಾಯಿದ್ದೀವಿ. ಸೊ ನಿನ್ನೆ 22ನೇ ತಾರೀಕು ಏಕೆ ನಾವು ನಿಲ್ಲಿಸಿದಾಗ ಅಲ್ಲಿ RT-PCR ಟೆಸ್ಟ್ ರಿಸಲ್ಟ್ಸು ತುಂಬ ಕಡಿಮೆ. ಸೊ ಹಾಗಾಗಿ ಆ ವೈನಾಡು ಸಂಬಂಧಪಟ್ಟಂಥ MLA ಅವರೆಲ್ಲ ಬಂದು ಸ್ವಲ್ಪ ಏನೋ ಮಾನವೀಯತೆಯಿಂದ ಈಗ RT-PCR ಟೆಸ್ಟನ್ನು ಸ್ವಲ್ಪ ಮ್ಯಾಂಡೇಟ್ರಿ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದು ಈಗ
ಥರ್ಮಲ್ ಸ್ಕ್ಯಾನಿಂಗು ಮತ್ತು ರ್ಯಾಂಡಮಾಗಿ RT-PCR ಟೆಸ್ಟ್ ಎರಡನ್ನೂ ನೋಡಿ ನಾವೀಗ ಬಾರ್ಡ್ರಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಮಂಗಳೂರಿನಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ, ಕೇರಳದಿಂದ ನಿತ್ಯ ಬಂದು ಹೋಗುವ ಜನರಿಗೆ ಪರೀಕ್ಷೆ ಕಡ್ಡಾಯವಲ್ಲ, ಆದರೆ ರಾಜ್ಯದಲ್ಲಿಯೇ ವಿವಿಧ ಕಾರಣಗಳಿಗಾಗಿ ಉಳಿದುಕೊಳ್ಳುವ ಜನರಿಗೆ ನೆಗೆಟಿವ್ ಪರೀಕ್ಷಾ ವರದಿ ಕಡ್ಡಾಯವಾಗಿದೆ ಎಂದು ಹೇಳಿದರು. ಏನೊಂದು ಬಂದು ಹೋಗುವಂಥವರಿಗೆ ಪ್ರತಿದಿನ, ಯಾಕೆಂದರೆ ಗಡಿ ಪ್ರದೇಶದಲ್ಲಿರುವಂಥವರು ಮಂಗಳೂರನ್ನೇ ಬಹಳಷ್ಟು ಅವಲಂಬಿತರು ಮಾಡ್ಕೊಂಡಿರ್ತಾರೆ. ಅವರಿಗೆ ಬಂದು ಹೋಗೋರಿಗೆ ಹೆಚ್ಚಿನ ಅನಾನುಕೂಲತೆ ಆಗಬಾರ್ದು, ಸ್ಕ್ರೀನಿಂಗ್ ಆಗಬೇಕು, ಟೆಸ್ಟಿಗೆ ಇನ್ಸಿಸ್ಟ್ ಮಾಡೋಂಥದ್ದು ಆಗಬಾರ್ದು. ಆರೋಗ್ಯ ಸೇತು ಆ್ಯಪನ್ನು ಅವರಿಗೆ ಡೌನ್ಲೋಡ್ ಮಾಡಿಸಿ ಏನೊಂದು ಟ್ರ್ಯಾಕಿಂಗ್ ಸಿಸ್ಟಮ್, ಒಂದು ಮಾನಿಟರಿಂಗ್ ಸಿಸ್ಟಮ್ ಇರ್ತದೆ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿರ್ತದೆ. ಪ್ರತಿನಿತ್ಯ ಶಾಲೆ, ಕಾಲೇಜು, ಬೇರೆ ಇತರ ಆರೋಗ್ಯ ಬೇರೆ ಬೇರೆ ಸೇವೆಗಳಿಗೆ ಬಂದು ಹೋಗುವಂಥವ್ರು ಇರ್ತಾರೆ. ಅವ್ರಿಗೆ ಅನಾನುಕೂಲತೆ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿ ಒಂದು ಭಾರತ ಸರ್ಕಾರದ ಗೈಡ್ಲೈನ್ಸ್ ಇದೆ. ಟ್ರಾನ್ಸಿಟ್ಟಲ್ಲಿ ಬಂದು ಹೋಗೋರಿಗೆ ಹೆಚ್ಚಿನ ಅನುಕೂಲತೆ ಆಗಬೇಕು ಅಂತ ಇದಕ್ಕಲ್ಲಿ ನಾನು ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಚಿವರಿಗೂ ತಿಳಿಸಿ ಏನು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ಸುಧಾಕರ್ ಅವರಿಗೆ ತಿಳಿಸಿ ಇದನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ 1,26,71,163 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈವರೆಗೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆ ನೀಡಿಕೆ ಸಂಖ್ಯೆ 1,23,00,000ಕ್ಕೂ ಅಧಿಕವಾಗಿದೆ. ಈ ಪೈಕಿ 65,24,726 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಎರಡನೇ ಹಂತದಲ್ಲಿ 14,81,754 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದೆ. ಒಟ್ಟಾರೆಯಾಗಿ 43,60,153 ಮುನ್ನೆಲೆ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಲಸಿಕೆ ನೀಡಿಕೆ ಅಭಿಯಾನದ 40ನೇ ದಿನವಾದ ನಿನ್ನೆ 2,01,035 ಮಂದಿ ಲಸಿಕೆ ಪಡೆದುಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಪರೀಕ್ಷಾ ಸಾಮರ್ಥ್ಯದಲ್ಲೂ ನಿರಂತರವಾಗಿ ಏರಿಕೆಯಾಗುತ್ತಿದೆ. ಇದುವರೆಗೆ 21,38,29,658 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 7,93,383 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ICMR ಹೇಳಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,738 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,10,46,914ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,38,501 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 97.21ಕ್ಕೆ ಏರಿಕೆಯಾಗಿದೆ. ಒಟ್ಟು 1,51,708 ಸಕ್ರಿಯ ಪ್ರಕರಣಗಳಿದ್ದು 1.37%ರಷ್ಟಿದೆ. ಇದುವರೆಗೆ 1,56,705 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.42%ರಷ್ಟಿದೆ. ಜಗತ್ತನ್ನು ಇನ್ನಿಲ್ಲದಂತೆ ಬಾಧಿಸಿದ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮುಂಚೂಣಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿದ ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಆದ್ಯತೆ ಮೇರೆಗೆ ಪ್ರಥಮ ಹಾಗೂ ದ್ವಿತೀಯ ಹಂತದಲ್ಲಿ ಲಸಿಕೆ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ. ಪ್ರಥಮ ಹಾಗೂ ದ್ವಿತೀಯ ಹಂತದಲ್ಲಿ ಲಸಿಕೆ ಪಡೆದ ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್ ಡಿಡಿ ನ್ಯೂಸ್ ಜೊತೆ ಯಾರೂ ಕೇಳರಿಯದ ಕೊರೋನಾ ಸೋಂಕಿನ ಹಾವಳಿಯಿಂದಾಗಿ ಜನರು ರೋಗಿಗಳನ್ನು ನೋಡುವ ಸ್ಥಿತಿಯೇ ಬದಲಾಗಿತ್ತು. ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದಿಂದಾಗಿ ಜನವರಿಯಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಹೆಸರಿನ ಲಸಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಕಟ್ಟುವಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಮೇಲೆ ಲಸಿಕೆ ನೀಡಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಲಸಿಕೆ ಪಡೆದಿದ್ದೇವೆ ಎಂದರು. ಅನಿರೀಕ್ಷಿತ ಕೋವಿಡ್ ಹಾವಳಿಯಿಂದ ವೈದ್ಯಕೀಯ ಸಿಬ್ಬಂದಿ ಸೈನಿಕರಂತೆ ಕಾರ್ಯನಿರ್ವಹಿಸಿದರು. ಎಲ್ಲ ಸವಾಲುಗಳನ್ನು ಎದುರಿಸುವ ಜೊತೆಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಎಲ್ಲ ಹಂತದ ಪರೀಕ್ಷೆಗಳನ್ನು ನಡೆಸಿಯೇ ಲಸಿಕೆ ಬಿಡುಗಡೆ ಮಾಡಲಾಗಿದೆ. ಆದ್ಯತೆ ಮೇರೆಗೆ ಲಸಿಕೆ ಎಲ್ಲರಿಗೂ ದೊರೆಯುವ ನಿರೀಕ್ಷೆ ಇದೆ. ಈಗಾಗಲೇ ಲಸಿಕೆ ಪಡೆದಿರುವವರು ವ್ಯಕ್ತಿಗತ ಅಂತರ, ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಿಕೊಳ್ಳಬೇಕು. ಲಸಿಕೆ ಪಡೆದಿದ್ದೇವೆ ಎಂಬ ಧೋರಣೆಯಿಂದ ನಿರ್ಲಕ್ಷ್ಯ ಸಲ್ಲದು ಎಂದು ತಿಳಿಸಿದರು.
ಪ್ರತಿ ದಿವಸನೂ ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು, ಲರ್ನಿಂಗ್ ಕರ್ವ್ ಥರನೇ ಇದು. ಹೊಸ ಹೊಸ ಅನುಭವಗಳ ಜೊತೆ ನಾವು ಜನರಿಗಾಗಿ ಈ ಬಗ್ಗೆ ತಿಳಿಸಿ ಮತ್ತು ನಾವು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅದರಲ್ಲಿ ಧೈರ್ಯ ತಗೊಂಡು ನಮ್ಮ PGs ಆಗಲಿ ಅವರೆಲ್ಲನೂ ಒಬ್ಬರೂ ಸಬ್ಜೆಕ್ಟ್ ಬಿಟ್ಟು, ಯಾಕಂದರೆ ಕರೋನಾ ಬಂದಾಗ ಏನಾಯಿತು, ನಮ್ಮ ಸಬ್ಜೆಕ್ಟನ್ನು ನಾವು ಸ್ಪೆಷಾಲಿಟಿ ಬಿಟ್ಟು ಎವ್ರಿಬಡಿ ಜಾಯಿಂಟ್ ಹ್ಯಾಂಡ್ಸ್ ಟುಗೆದರ್ ಟು ಓನ್ಲಿ ಕಾನ್ಕರ್ ದ ಕರೋನಾ ವೈರಸ್. ವ್ಯಾಕ್ಸಿನ್ ತೊಗೊಂಡಿದ್ದೀನಿ ನಾನು ಧೈರ್ಯವಾಗಿರೋಣ ಅಂತ, ಬಟ್ ಅದಾಗಲ್ಲ. ನಾವು ಇದು ಫಸ್ಟ್ ಡೋಸ್ ತೊಗೊಂಡಾಗಲೂ ನಾವು ಮಾಸ್ಕ್ ಹಾಕ್ಕೊಳ್ಳೇಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ನಾವು ಎಲ್ಲೆಲ್ಲಿ ಅಂದರೆ ಯು ಗೋಯಿಂಗ್ ಟು ಹೈ ರಿಸ್ಕ್ ಝೋನ್ ಅಲ್ಲೆಲ್ಲ ನೀವು ಮಾಸ್ಕ್ ಹಾಕ್ಕೊಂಡು ಮತ್ತು ನಿಮ್ಮ ಸಹಜವಾಗಿ ಹ್ಯಾಂಡ್ ಹೈಜೀನ್ ಇದೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಡು, ಬಿಕಾಸ್ ಆ್ಯಂಟಿಬಾಡೀಸ್ ನಿಮ್ಮದು ಫಸ್ಟ್ ಡೋಸಲ್ಲಿ ಕಂಪ್ಲೀಟಾಗಿ ಬರಲ್ಲ. ಅಂದರೆ ವೈರಾಣುಗಳು ನಿಮ್ಮದು ಇದು ಟು ಫೈಟ್ ಇಟ್ ಆ್ಯಂಟಿಬಾಡೀಸ್ ಬರಬೇಕಲ್ಲ, ಅದು ಫಸ್ಟ್ ಡೋಸಲ್ಲಿ ಕಂಪ್ಲೀಟಾಗಿ ಬರಲ್ಲ. ಸೆಕೆಂಡ್ ಡೋಸ್ ಆಗಿನೂ ವಿತಿನ್ 4 to 8 weeks ಆಫ್ಟರ್ ಸೆಕೆಂಡ್ ಡೋಸ್ you are almost the 58% to 85% safe to yourself and to the society. So ಅಲ್ಲಿ ತನಕ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೇಬೇಕು. ಬಟ್ ನಮ್ಮ ಮೈಯಲ್ಲಿ ಇದು ವ್ಯಾಕ್ಸಿನ್ ಕೊಟ್ಟಿರೋದಕ್ಕೆ ಅವರ್ ಬಾಡಿ ವುಡ್ ಹ್ಯಾವ್ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್ ಇನ್ ಕ್ರಿಯೇಟಿಂಗ್ ಆ್ಯಂಟಿಬಾಡೀಸ್. ಅದೊಂದು ಧೈರ್ಯ ಡೆಫಿನೆಟ್ ಆಗಿರುತ್ತೆ. ಸರ್ಕಾರಕ್ಕೆ ಸಂಬಂಧಿಸಿದ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕೈಗೊಳ್ಳಲು ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ವಿಧಿಸಿರುವ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ತೆರಿಗೆಗಳು ಮತ್ತು ಇತರೆ ಆದಾಯ ಪಾವತಿ ಸೌಲಭ್ಯಗಳು, ಪಿಂಚಣಿ ಪಾವತಿ ಮತ್ತು ಸಣ್ಣ ಉಳಿತಾಯ ಯೋಜನೆಗಳ ವ್ಯವಹಾರಗಳು ಇದರಲ್ಲಿ ಸೇರಿವೆ. ಈ ಮೊದಲು ಕೆಲವೇ ಖಾಸಗಿ ಬ್ಯಾಂಕ್ಗಳಿಗೆ ಮಾತ್ರ ಇಂತಹ ವಹಿವಾಟುಗಳಿಗೆ ಅನುಮತಿ ನೀಡಲಾಗಿತ್ತು. ಈಗ ಈ ಕ್ರಮದಿಂದಾಗಿ ಗ್ರಾಹಕರಿಗೆ ಅನುಕೂಲತೆ, ಉತ್ತೇಜಕ ಸ್ಪರ್ಧೆ ಮತ್ತು ಗ್ರಾಹಕ ಸೇವೆಗಳ ಮಾನದಂಡಗಳಲ್ಲಿ ಹೆಚ್ಚಿನ ದಕ್ಷತೆ ಹೆಚ್ಚಿಸುತ್ತದೆ ಎಂಬ ನಿರೀಕ್ಷೆ ಹೊಂದಲಾಗಿದೆ. ನಿರ್ಬಂಧವನ್ನು ತೆಗೆದುಹಾಕುವ ಮೂಲಕ ಸರ್ಕಾರಿ ವ್ಯವಹಾರಕ್ಕಾಗಿ ಖಾಸಗಿ ವಲಯದ ಬ್ಯಾಂಕ್ಗಳ ಅಧಿಕಾರದ ಮೇಲೆ ಇನ್ನು ಮುಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ನಿರ್ಬಂಧವಿರುವುದಿಲ್ಲ. ದೇಶದಲ್ಲಿ ಕೃಷಿ ಧಾನ್ಯಗಳ ಉತ್ಪಾದನೆ ದಾಖಲೆಯ 303.34 ದಶಲಕ್ಷ ಟನ್ಗಳಷ್ಟಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ಹೇಳಿದೆ. 2020-2021 ಸಾಲಿನ ಪ್ರಧಾನ ಬೆಳೆಗಳ ಉತ್ಪಾದನೆಯ ಎರಡನೇ ಮುಂಗಡ ಅಂದಾಜುಗಳನ್ನು ಬಿಡುಗಡೆ ಮಾಡಿರುವ ಸಚಿವಾಲಯ 2019-20 ಅವಧಿಯಲ್ಲಿ ಸಾಧಿಸಿದ 297.50 ದಶಲಕ್ಷ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಗಿಂತ 5.84 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿದೆ ಎಂದು ತಿಳಿಸಿದೆ. ರೈತರ ನಿರಂತರ ಕಠಿಣ ಪರಿಶ್ರಮ, ಕೃಷಿ ವಿಜ್ಞಾನಿಗಳ ಸಂಶೋಧನೆ ಮತ್ತು ಕೇಂದ್ರ ಸರ್ಕಾರದ ನೀತಿಗಳಿಂದ ಇದು ಸಾಧ್ಯವಾಗಿದೆ ಎಂದು ಸಚಿವಾಲಯ ಹೇಳಿದೆ. ಸರ್ವತೋಮುಖ ಕೃಷಿ ಸುಧಾರಣೆಗಳು ಸಹ ದೀರ್ಘಾವಧಿಯಲ್ಲಿ ದೇಶಕ್ಕೆ ಅನುಕೂಲಗಳನ್ನು ಮಾಡಿಕೊಡಲಿದೆ ಎಂದು ಸಚಿವಾಲಯ ಹೇಳಿದೆ. ಎರಡನೇ ಮುಂಗಡ ಅಂದಾಜಿನ ಪ್ರಕಾರ 2020-21 ಅವಧಿಯಲ್ಲಿ ಒಟ್ಟು ಅಕ್ಕಿ ಉತ್ಪಾದನೆಯು ದಾಖಲೆಯ 120.32 ಮಿಲಿಯನ್ ಟನ್ ಎಂದು ಅಂದಾಜಿಸಲಾಗಿದೆ. ಇದು ಕಳೆದ 5 ವರ್ಷಗಳ ಸರಾಸರಿ ಉತ್ಪಾದನೆ 112.44 ಮಿಲಿಯನ್ ಟನ್ಗಳಿಗಿಂತ 7.88 ಮಿಲಿಯನ್ ಟನ್ ಹೆಚ್ಚಾಗಿದೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ಮೈ ಫ್ಲೆಶ್ ಟಾಯ್ಸ್ ಹೆಸರಿನ ಸಂಸ್ಥೆಯೊಂದು ವಿಭಿನ್ನ ರೀತಿಯ ಗೊಂಬೆ ಆಟಿಕೆಗಳನ್ನು ತಯಾರಿಸುವ ಮೂಲಕ ಮಕ್ಕಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೇಂದ್ರ ಸರ್ಕಾರ ಇದೇ 27ರಿಂದ ಅಂತಾರಾಷ್ಟ್ರೀಯ ಆಟಿಕೆ ಮೇಳ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಮೈ ಫ್ಲೆಶ್ ಸಂಸ್ಥೆಯ ಕಲಾವಿದರು ಹಾಗೂ ವಿನ್ಯಾಸಕರು ತರಹೇವಾರಿ ಗೊಂಬೆಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಜನಪ್ರಿಯವಾಗಿರುವ ಟೆಡ್ಡಿಬೇರ್ ಇತ್ಯಾದಿ ಗೊಂಬೆಗಳ ತಯಾರಿಕೆಗೆ ಸೀಮಿತವಾಗದೆ ಮಕ್ಕಳೇ ರಚಿಸಿದ ಅಥವಾ ಅಪೇಕ್ಷಿಸಿದ ರೀತಿಯಲ್ಲಿ ಗೊಂಬೆಗಳನ್ನು ತಯಾರಿಸಿಕೊಡುವ ಮೈ ಫ್ಲೆಶ್ ಟಾಯ್ ಸಂಸ್ಥೆ ಮಕ್ಕಳ ಮನಗೆದ್ದು ವಿಶ್ವದಾದ್ಯಂತ ಜನಪ್ರಿಯವಾಗಿದೆ. ಕಲಾತ್ಮಕ ಬೊಂಬೆಗಳನ್ನು ತಯಾರಿಸಲು ಆಧುನಿಕ ಯಂತ್ರಗಳೇ ಅಲ್ಲದೆ ಬಣ್ಣ, ಬಟ್ಟೆ, ಹೊಲಿಗೆಯಲ್ಲೂ ವಿಶೇಷತೆ ಕಾಪಾಡಿಕೊಂಡು ಬಂದಿದೆ. ಮಕ್ಕಳ ಕಥೆಗಳಲ್ಲಿ ಬರುವ ಪಾತ್ರಗಳಂತೆ ಬೊಂಬೆಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತವಾಗಿರುವ ಮೈ ಫ್ಲೆಶ್ ಟಾಯ್ ಸಂಸ್ಥೆ ಅವರ ಸೃಜನಶೀಲತೆ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದೆ. ನುರಿತ ವಿನ್ಯಾಸಕರು, ತಂತ್ರಜ್ಞರು, ಟೈಲರ್ಗಳ ಜೊತೆಗೆ ನಿಖರವಾದ ಆಟಿಕೆ ಗೊಂಬೆಗಳನ್ನು ತಯಾರಿಸುತ್ತಿದೆ. ಸಂಸ್ಥೆಯ ಗುಣಮಟ್ಟ ಮತ್ತು ವಿನ್ಯಾಸದಿಂದಾಗಿ ವಿದೇಶಗಳಿಂದಲೂ ಸಾಕಷ್ಟು ಬೇಡಿಕೆ ಬರುತ್ತಿದ್ದು ಫ್ರಾನ್ಸ್, ಅಮೆರಿಕ ಇತ್ಯಾದಿ ದೇಶಗಳಿಗೆ ಗೊಂಬೆಗಳನ್ನು ರಫ್ತು ಮಾಡುತ್ತಿದೆ.
ಡಿಡಿ ನ್ಯೂಸ್ನೊಂದಿಗೆ ಮೈ ಪ್ಲಸ್ ಟಾಯ್ ಸಂಸ್ಥೆಯ ಸಂಸ್ಥಾಪಕ ಚೈತನ್ಯ, ಮಕ್ಕಳಲ್ಲಿನ ಕಲ್ಪನಾ ಶಕ್ತಿ ಹೆಚ್ಚಿಸಿ ಸೃಜನಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದೊಂದಿಗೆ ಟಾಯ್ಗಳನ್ನು ತಯಾರಿಸುತ್ತಾ ಬಂದಿದ್ದೇವೆ. ಕೇಂದ್ರ ಸರ್ಕಾರ ಗೊಂಬೆ ಮತ್ತು ಆಟಿಕೆ ತಯಾರಿಸುವ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಪ್ರದರ್ಶನ ಮೇಳ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಕ್ರಮ ಎಂದು ಮೆಚ್ಚುಗೆ ಸೂಚಿಸಿದರು. ನಾವು ಅದಕ್ಕೆ ಬೇಕಾಗಿರೋ ಒಂದು ಸಾಫ್ಟ್ ಟಾಯ್ ಸಂಸ್ಥೆಯ ತಂತ್ರಜ್ಞರಾದ ನಿತಿನ್ ಮತ್ತು ಡಿಸೈನರ್ ದೀಕ್ಷಿತ ವಿನ್ಯಾಸದಿಂದ ಹಿಡಿದು ಹೊಲಿಗೆಯವರೆಗೂ ನುರಿತ ತಂತ್ರಜ್ಞರಿದ್ದು ಮಕ್ಕಳ ಕಲ್ಪನೆಗೆ ಜೀವ ನೀಡಿ ಆಟಿಕೆಗಳನ್ನು ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು. ಒಂದು ಟಾಯ್ ಆಗಿ ಮಾಡ್ತೀವಿ. ನಾವು ಅದನ್ನ ಪ್ಯಾಟರ್ನ್ ಹ್ಯಾಂಡಲ್ ಪ್ಯಾಟರ್ನ್ ಮಾಡ್ತೀನಿ ಮೆಷಿನಲ್ಲಿ ಅವ್ರ ಕಂಪ್ಯೂಟರ್ ನಾವು ಯೂಸ್ ಮಾಡಲ್ಲ. ಬಟ್ ಎವ್ರಿ ಸಿಂಗಲ್ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ, ಸೇಮ್ ಇರಲ್ಲ. ಸೊ ಈಚ್ ಡಿಫ್ರೆಂಟ್ ಇಸ್ ಡಿಫ್ರೆಂಟ್. ಆಮೇಲೆ ಪ್ಯಾಟರ್ನ್ ಎಲ್ಲ ಆದಮೇಲೆ ನಾನು ಎಂಬ್ರಾಯ್ಡ್ರಿ ಮಾಡ್ತೀವಿ. ಎಂಬ್ರಾಯ್ಡ್ರಿನೂ ಮೆಷಿನಲ್ಲಿ ಡಿಸೈನ್ ಮಾಡಿ ಟ್ರೇಸ್ ಇದನ್ನು ಟ್ರೇಸ್ ಮಾಡ್ಬೋದು. ಇವಾಗ ಐಸ್ ಇದ್ದರೆ ಐಸ್ನ ಟ್ರೇಸ್ ಮಾಡಿ ನಾನು ಡಿಸೈನ್ ಮಾಡಿ ಬಟ್ಟೆ ಹೊಲಿಗೆಯಂತೆ ಟಾಯ್ ತಯಾರಿಕೆ ಸರಳವಾಗಿರುವುದಿಲ್ಲ. ಟಾಯ್ ತಯಾರಿಕೆಗೆ ಕಲ್ಪನೆಯ ಜೊತೆಗೆ ಪ್ರತಿಭೆಯೂ ಅಗತ್ಯ ಎಂದು ತಿಳಿಸಿದರು. अभी टॉय से बना रहे हैं, जैसे ये बच्चे लोग को बनाते हैं तो बहुत खुशी मिलता है बनाने की. बच्चे लोग खेलते हैं घर में, एक टॉय से बनाने के लिए हम लोग बनाते हैं तो एक खुशी. ಕ್ರಿಕೆಟ್. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹೊನಲು ಬೆಳಕಿನ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನಿನ್ನೆಯ ತನ್ನ ಮೊದಲ ಇನ್ನಿಂಗ್ಸ್ ಮೊತ್ತ 3 ವಿಕೆಟ್ ನಷ್ಟಕ್ಕೆ 99 ರನ್ಗಳೊಂದಿಗೆ ಇಂದು 2ನೇ ದಿನದಾಟ ಮುಂದುವರೆಸಲಿದೆ. ಪಂದ್ಯ ಅಪರಾಹ್ನ 2:30ರಿಂದ ಮುಂದುವರಿಯಲಿದೆ. ಮೊದಲ ದಿನದ ಅಂತ್ಯಕ್ಕೆ ಅರ್ಧಶತಕ ಗಳಿಸಿದ್ದ ರೋಹಿತ್ ಶರ್ಮಾ 57 ರನ್ ಹಾಗೂ ಮಧ್ಯಮ ಕ್ರಮಾಂಕದ ಆಟಗಾರ ಅಜಿಂಕ್ಯ ರಹಾನೆ 1 ರನ್ನೊಂದಿಗೆ ಇಂದು ತಮ್ಮ ಇನ್ನಿಂಗ್ಸ್ ಮುಂದುವರೆಸಲಿದ್ದಾರೆ. ಭಾರತದ ಇತರ ಬ್ಯಾಟ್ಸ್ಮನ್ಗಳ ಪೈಕಿ ಶುಭ್ಮನ್ ಗಿಲ್ 11 ಮತ್ತು ನಾಯಕ ವಿರಾಟ್ ಕೊಹ್ಲಿ 27 ರನ್ ಗಳಿಸಿದರೆ ಚೇತೇಶ್ವರ ಪೂಜಾರ್ ಖಾತೆ ತೆರೆಯದೆ ವಿಕೆಟ್ ಒಪ್ಪಿಸಿದರು. ಇಂಗ್ಲೆಂಡ್ ಬೌಲರ್ಗಳ ಪರ ಜಾಕ್ಲಿಚ್ 2 ವಿಕೆಟ್ ಪಡೆದಿದ್ದಾರೆ. ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ ಮೊತ್ತಕ್ಕಿಂತ ಕೇವಲ 13 ರನ್ಗಳ ಹಿನ್ನಡೆಯಲ್ಲಿರುವ ಭಾರತ ಬೃಹತ್ ಮುನ್ನಡೆಯ ಅವಕಾಶ ಹೊಂದಿದೆ. ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 112 ರನ್ಗಳಿಗೆ ಪತನಗೊಂಡಿದೆ. ಭಾರತದ ಪರ ಶಿಸ್ತಿನ ದಾಳಿ ಸಂಘಟಿಸಿದ ಅಕ್ಷರ್ ಪಟೇಲ್ 6 ವಿಕೆಟ್ ಪಡೆದರೆ ಆರ್ ಅಶ್ವಿನ್ 3 ವಿಕೆಟ್ ಉರುಳಿಸಿದರು. ಸೆನ್ಸೆಕ್ಸ್. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 528 ಅಂಕಗಳ ಏರಿಕೆಯೊಂದಿಗೆ 51,310ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 161 ಅಂಕಗಳ ಏರಿಕೆಯೊಂದಿಗೆ 15,143ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 6 ಪೈಸೆ ಇಳಿಕೆಯಾಗಿದ್ದು 72.41ರಷ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ವಿಕಾಸಕ್ಕಾಗಿ ಮೂಲಸೌಕರ್ಯ ಅಭಿವೃದ್ಧಿ, ದೇಶದ ಎಲ್ಲ ಭಾಗಗಳಿಗೆ ಸಂಪರ್ಕ ಕಲ್ಪಿಸಲು ರೈತರ ಆದಾಯ ವೃದ್ಧಿಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ನಂದಿಗಿರಿ ಧಾಮ ಅಭಿವೃದ್ಧಿ, ರೋಪ್ವೇ ಸೇರಿ ವಿಶ್ವದರ್ಜೆ ಪ್ರವಾಸಿ ಸೌಲಭ್ಯ ಕಲ್ಪಿಸಲು ಕ್ರಮ, ಸಚಿವ ಡಾಕ್ಟರ್ ಕೆ ಸುಧಾಕರ್. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ, ಈವರೆಗೆ 1,26,00,000ಕ್ಕೂ ಅಧಿಕ ಮಂದಿಗೆ ಲಸಿಕೆ. ಹಾಗೂ ಅಹಮದಾಬಾದ್ ಕ್ರಿಕೆಟ್ ಟೆಸ್ಟ್ ಮೊದಲ ಇನ್ನಿಂಗ್ಸ್ ಮೊತ್ತ 3 ವಿಕೆಟ್ ನಷ್ಟಕ್ಕೆ 99 ರನ್ಗಳೊಂದಿಗೆ ಇಂದು 2ನೇ ದಿನದ ಆಟ ಮುಂದುವರೆಸಲಿರುವ ಭಾರತ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.